ಅಂಜಲಿ ಅಂಜಲಿ ಅಂಜಲಿ. ಪುಟ್ಟ ಯಾರನ್ನ ನೋಡ್ತಿದ್ಯಾ? ಅಲ್ಲಿ ಯಾರಿದ್ದಾರೆ? ಅಲ್ಲಿ ಅಕ್ಕ ಇದ್ದಾಳೆ. ಯಾವಕ್ಕ? ಅಲ್ಲಿ ಯಾರು ಇಲ್ವಲ್ಲ? ನೋಡು, ನಿನಗೊಂದು ಹೊಸ ಕುದುರೆ ತಂದಿದ್ದೀನಿ. ಈ ಕುದುರೆ ಮೇಲೆ ಕೂತ್ಕೊಂಡು ನೀನು ಎಷ್ಟು ಬೇಕಾದ್ರೆ ಸವಾರಿ ಮಾಡು, ಓಕೆನಾ? ಕಮಾನ್ ಜಕ್ಕಿ, ಕಮಾನ್ ಜಕ್ಕಿ, ಕಮಾನ್. ಅಕ್ಕನ್ ಕೂಡಿಸ್ಕೊಳ್ಳ. ಅಕ್ಕನ? ಯಾವಕ್ಕ? ಅದು ಅನಾಥಾಶ್ರಮದಲ್ಲಿ ಬೇರೆ ಮಕ್ಕಳು ಇರ್ತಾರಲ್ವಾ, ಅಲ್ಲಿ ಯಾವುದಾದ್ರೂ ಒಂದು ಮಗುನ ತುಂಬ ಹಚ್ಕೊಂಡಿದ್ದಾನೆ ಅಂತ ಕಾಣುತ್ತೆ. ಕಿಶೋರ್ ಬಾಸ, ನಿಂಗೆ ಹಸುವಾಗ್ತಿಲ್ವಾ? ನಡಿ ಊಟ ಮಾಡಿಸ್ತೀನಿ. ಇರು ಇರು ಯಶೋದ, ನಮ್ಮ ಪ್ರಿನ್ಸ್ನ ಕೂಸು ಮನೆ ಮಾಡ್ತಾ ಕರ್ಕೊಂಬರ್ತೀನಿ. ಕೂಸುಮರಿ ಬೇಕಾ? ಕೂಸುಮರಿ, ಕೂಸುಮರಿ ಬೇಕಾ? ಕೂಸುಮರಿ, ಕೂಸುಮರಿ ಬೇಕಾ? ಕೂಸುಮರಿ. ನಡಿ 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 ನಡಿ. ನಂಗೆ ಕುದುರೆ ಸವಾರಿ ಅನ್ನೋ ತುಂಬಾ ಇಷ್ಟ. ಎಲ್ರು ಮುಂದೆ ಆಡಿದಾಗ ಎಲ್ಲರೂ ಭೂತ ಭೂತ ಅಂತ ಎದುರ್ಕೊಂಡ್ಬಿಡ್ತಾರೆ. ಅದಕ್ಕೆ ಎಲ್ರು ಮಲಗಿದ್ದಾಗನೇ ಆಡ್ಬೇಕು. ಈ ಬಾಮಿನಂತೂ ಯಾವಾಗಲೂ ಒಂದೇ ಸಮ ಒಟ್ಟುಕೊಡ್ತಲೇ ಇರ್ತಾಳೆ. ಅವಳಿಂದ ತಪ್ಪಿಸ್ಕೊಂಬರೋದೇ ದೊಡ್ಡ ಸಾಹಸ ಮಾಡಿದಾಗೆ. ಯಾಕೋ ತುಂಬ ಶೆಕೆ ಆಗ್ತಾ ಇದೆ. ಹಾಂ, ಉಯ್ಯಾಲೆ ಮೇಲೆ ಕೂತ್ಕೊಂಡು ತೂಕೊಂಡ್ರೆ ಸ್ವಲ್ಪ ಗಾಳಿ ಬೀಸುತ್ತೆ, ಆರಾಮ್ ಅನ್ಸುತ್ತೆ. ಅಯ್ಯೋ, ಇದೇನಿದು? ಆಟದ ಕುದುರೆ ಹಿಂದೆ ಮುಂದೆ ಆಡ್ತಾ ಇದೆಯಲ್ಲ. ಅದ್ರ ಮೇಲೆ ಯಾರು ಕೂತಿಲ್ಲ ಅಂದ್ರೆ ಕೂತು ಚೇಷ್ಟೆನೇ ಇರಬೇಕು. ಅಯ್ಯೋ ಮಾಡಿ ಚಿಕ್ಕಪ್ಪ, ನೀವ್ಯಾಕೆ ಬಂದ್ರಿ? ನಿಮ್ಗೆ ಬರ್ಲಿಲ್ವಾ? ಅಯ್ಯೋ, ನೀವ್ಯಾಕೆ ಬಂದಿದ್ದೀರಾ? ನಿಮ್ಗೂ ಕುದುರೆ ಸವಾರಿ ಆಡಕ್ಕೆ ಇಷ್ಟನಾ? ಆದ್ರೆ ಏನ್ ಮಾಡೋದು? ನೀವು ಇದ್ರ ಮೇಲೆ ಕೂತ್ರೆ ಮುರಿದೋಗುತ್ತಲ್ವಾ? ನಿಂತೆ ಹೋಯ್ತಲ್ಲ. ಅಲ್ಲ ಕೂತ ನಾನು ಏನು ಅನ್ಕೊಂಡಿದ್ದೆ? ಹೆದರ್ಸ್ಬಿಟ್ರೆ ಯಾವಾಗಲೂ ಹೆದರ್ಕೊಂಡ್ಬಿಡ್ತೀನಾ?
ನಾನು ಹೆದರ್ಕೊಳ್ಳೋದಿಲ್ಲ, ನನಗೇನು ಭಯ ಇಲ್ಲ. ಅಯ್ಯೋ ಇಲ್ಲಿ ಭೂತ ಇಲ್ಲ ಚಿಕ್ಕಪ್ಪ, ನಾನು ಅಂಜಲಿ. ನಾನು ನೋಡಿದ್ರೆ ಏನ್ ತಪ್ಪು? ನಂಗೆ ಹುಷಾರ್ ಹೇಳ್ತೀರಾ? ಏನು ಆ ಭೂತ ಮತ್ತೆ ಕುದುರೆ ಜಿಗ್ತಾ ಇದೆಯಲ್ಲ? ಅಯ್ಯೋ ಚಿಕ್ಕಪ್ಪ, ಯಾಕೆ ಅಷ್ಟೊಂದು ಬೇಜಾರಾಗಿದ್ದೀರಾ? ನಾನು ಅವಾಗಿಂದ ಆಡ್ತಿದ್ದೀನಿ. ತಗೊಳ್ಳಿ, ನೀವು ಒಂದು ಸ್ವಲ್ಪ ಆಡಿ, ಕೊಡ್ತೀನಿ. ಅಯ್ಯೋ, ಇದೇನಿದು? ಈ ಕುದುರೆ ನನ್ನ ಹತ್ರನೇ ಬರ್ತಾ ಇದೆ. ನಾನು ಬೈದೆ ಅಂತ ಅದು ಕೋಪ ಬಂದು ನನ್ನ ಗುದ್ದಿ ಸಾಯಿಸಿ ಸೇಡ್ ತೀರಿಸ್ಕೊಳ್ಳುತ್ತೆ ಅಂತ ಕಾಣುತ್ತೆ. ಅಯ್ಯಪ್ಪ, ಬೇಡ ಬೇಡ, ಹತ್ರ ಬರಬೇಡ. ಅಯ್ಯೋ, ನೀವೇನ್ ಹೆದರ್ಕೋಬೇಡಿ. ನಾ ಭೂತ ಅಲ್ಲ, ಅಂಜಲಿ. ನೀವು ಆಡ್ಬೇಕು ಅಂತ ತಂದಿರೋದು ಅಷ್ಟೇ. ಬೇಡ ಬೇಡ, ಬರಬೇಡ, ಹತ್ರ ಬರಬೇಡ. ಭೂತ, ಬಾಮು ಬಾಮು ಬಾಮು. ಅಯ್ಯೋ, ಈ ಚಿಕ್ಕಪ್ಪಂಗೆ ಎಷ್ಟು ಕೂಗಿದ್ರೂ ಕೆಲ್ಸಲೇ ಇಲ್ಲ. ಹೆದರ್ಕೊಂಡು ಓಡೋಟೋದ್ರು. ಭೂತ ಭೂತ ಬಾಮಿನಿ, ಭೂತ ಭೂತ. ರೀ, ಏನ್ ಚಿಕ್ಕ ಮಕ್ಕಳ ತರ ಆಡ್ತಿದ್ದೀರಾ? ಎಲ್ಲಿದೆ ಭೂತ? ಬನ್ರಿ ಈ ಕಡೆ. ನೀವು ಒಬ್ಬ ಗಂಡಸು. ಅಲ್ಲಿ ಕೆಳಗಡೆ ಕುದುರೆ ಓಡಿಸ್ತಾ ಇದೆ. ಯಾಕೆ ಕತ್ತೆ ಓಡಿಸ್ತಾ ಇಲ್ವಾ? ನೀವು ಕತ್ತೆ ತರ ಬಗ್ಗಿ ಆ ದೆವ್ವ ನಿಮ್ ಮೇಲೆ ಸವಾರಿ ಮಾಡ್ಲಿ. ಅಯ್ಯೋ, ಬನ್ರಿ ಈ ಕಡೆ. ಹಾಗಂತ್ಯ? ಅಯ್ಯಪ್ಪ, ಹಾಗಾದ್ರೆ ನಾನು ಮಂಚದ ಕಡೆ ಬಚ್ಚಿಟ್ಕೊತೀನಿ. ಅಯ್ಯೋ, ನಿಮ್ಮ ರೀ, ಕೇಳ್ರಿ ಮೇಲೆ ನಿಂತ್ಕೊಳ್ರಿ. ಮಂಚದ ಕೆಳಗೆ ಯಾಕೆ ನೀವು ಬಚ್ಚಿಟ್ಕೊಳ್ತೀರಾ? ರೋಡಲ್ಲಿ ಯಾವ್ದಾದ್ರು ಮ್ಯಾನ್ ಹೋಲ್ ಇದ್ರೆ ಅದ್ರಲ್ಲಿ ಬಚ್ಚಿಟ್ಕೊಳ್ಳಿ. ನಿಮ್ಗೆ ಯಾವತ್ತೋ ಅತಿ ಆಯ್ತು ರೀ. ನೀವು ಹೀಗೆ ಮಾಡ್ತೀರಿ, ಯಾವ್ದಾದ್ರು ಪಿಶಾಚಿ ಹತ್ರ ನಿಮ್ಮನ್ನ ಹಿಡ್ಕೊಡ್ತೀನಿ ಅಷ್ಟೇ. ಬೇಡ ಕಣೆ, ಬೇಡ ಕಣೆ, ಮೊದಲೇ ಹೆದರ್ಕೊಂಡಿದ್ದೀನಿ. ಹೆದರೋದ್ರ ಮೇಲೆ ಹಾವೇ ಸಿದ್ಧಿ ಇಲ್ಲ. ಬೇಡ ಕಣೆ, ಸುಮ್ಮನೆ ನಿಂತ್ಕೊಳ್ರಿ. ಯಾಕೋ ನಿಮ್ ಹುಚ್ಚಾಟ ಅತಿ ಆಯ್ತು. ಹುಚ್ಚಾಟ ಅಲ್ಲ ಕಣೆ, ನಿಜ ಕಣೆ. ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ. ರಾಜೀವ ಒಂದು ಜೀಪೋ ಕುದುರೆ ತಂದಿದ್ದೇನೆ. ಅದ್ರ ಮೇಲೆ ಯಾರೂ ಇರಲಿಲ್ಲ. ಅದಾಗದೆ ಜೀಕ್ ಅಂತ ತೂಕೋತಾ ಇತ್ತು. ನಾನು ಹತ್ರ ಹೋದ್ರೆ ತಟಕ್ಕಂತ ನಿಂತೋಯ್ತು. ಯಾಗಾರ ಆಗ್ಲಿ ಅಂತ ವಾಪಸ್ ಬಂದ್ರೆ ಹಿಂದೆ ಬಂದು ನನ್ನ ಭೂತಕ್ಕೆ ಬಂದ್ಬಿಡ್ತು. ನನ್ನ ಎದೆ ದಸಕ್ಕಂದು ಹೋಗ್ಬಿಡ್ತು. ಅದಕ್ಕೆ ಹೆದರ್ಕೊಂಡು ನೀನಿಂದ ಉತ್ಕೊಂಡ್ಬಿಟ್ಟೆ. ನೀವು ಹೇಳ್ತಾ ಇರೋದು ನಿಜನಾ? ಅಯ್ಯೋ, ನಾನು ಯಾಕೆ ಸುಳ್ಳು ಹೇಳಿ? ಅವತ್ತು ನೀನೇ ನೋಡ್ದಲ್ಲ, ರೋಡ್ಗಳೆಲ್ಲ ಸುಯ್ ಅಂತ ಹಾರೋದ್ವು. ಆಮೇಲೆ ನಾನು ಇಸ್ಪಿಟ್ ಆಡ್ತಾ ಇದ್ದೆ, ಎಲೆಗಳನ್ನ ಇಲ್ಲೇ ಇಟ್ಟಿದ್ದೆ. ಹಿಡ್ಕೊಳಕ್ಕೆ ಅಂತ ಹೋಗ್ತೀನಿ, ಅಲ್ಲಿ ಊಟೋಯ್ತು. ಅಲ್ಲಿ ಹಿಡ್ಕೊಳಕ್ಕೆ ಹೋಗ್ತೀನಿ, ಅಲ್ಲಿ ಊಟೋಯ್ತು. ಅಲ್ಲಿ ಹಿಡ್ಕೊಳಕ್ಕೆ ಹೋಗ್ತೀನಿ, ನನ್ನ ತಲೆ ಮೇಲೆ ಬಂದ್ಬಿಡ್ತು. ಇವತ್ತು ನೋಡಿದ್ರೆ ಆ ಕುದುರೆ ಜೀವ ಇಲ್ದರ ಕುದುರೆ ನನ್ನಿಂದ ಓಡ್ ಬರುತ್ತೆ. ಅಭಿನಿ, ನಿಜವಾಗ್ಲು ಈ ಮನೇಲಿ ಭೂತ ಇದೆ ಕಣೆ. ಅದಕ್ಕೆ ನನ್ನ ಮೇಲೆ ಸಿಟ್ಟಿದೆ. ಅದ್ರ ಕೈ ಸಿಗಾಕೊಂಡ್ರೆ ನನ್ನನ್ನು ಮುರಿದು ಬಾಯಿಗೆ ಹಾಕೊಂಡು ಕರ್ರಂ ಅಂತ ತಿಂದ್ಬಿಡುತ್ತೆ ಕಣೆ. ಸಾಕ್, ಬಾಯಿ ಮುಚ್ಚ್ರಿ. ಯಾವ ದೆವ್ವನೂ ಇಲ್ಲ, ಪಿಶಾಚಿನೂ ಇಲ್ಲ. ಇದೆಲ್ಲ ಅಮ್ಮಮ್ಮಗಳ ಕರಾಮತ್ತು. ಭಾನಾಮತಿ ಪ್ರಯೋಗ ಮಾಡಿ ನಮ್ಮನ್ನ ಹೆದರಿಸಿ ಮನೆಯಿಂದ ಹೊರಗೆ ಹಾಕೋ ಪ್ರಯತ್ನ ಅವ್ರದ್ದು. ಆಮೇಲೆ ಅಜ್ಜಿ ಒಡವೆ ಆಸ್ತಿನೆಲ್ಲ ನುಂಗಿ ನೀರು ಕುಡಿಯೋಕೆ ಪ್ಲಾನ್ ಮಾಡಿದಾರೆ ಅಷ್ಟೇ. ಹಾಗಂತ್ಯ? ಹೌದ್ರಿ, ಗ್ಯಾರಂಟಿ ಇದು ಅವರಿಬ್ಬರು ಪಿತೂರಿನೇ. ಇದರಲ್ಲಿ ಯಾವುದೇ ಅನುಮಾನನೇ ಇಲ್ಲ.
ಒಂದು ಐಡಿಯಾ. ಮೊಮ್ಮಗಳಿಬ್ರು ನಮಗೆ ಎದುರಿಸಕ್ಕೆ ನೋಡ್ತಾರಾ? ಈಗ ನೋಡಿ ಅವ್ರಿಗೆ ನಾನು ಹೇಗೆ ಚಳ್ಳೆ ಹಣ್ಣು ತಿನ್ನಿಸ್ತೀನಿ ಅಂತ. ಅವ್ರ ಎದೆ ಗುಂಡಿಗೆನೆ ನಿಂತು ಹೋಗಬೇಕು, ಹಾಗೆ ಮಾಡ್ತೀನಿ. ನಂಗೆ ನಿನ್ಕಂಡ್ರೆ ತುಂಬಾ ಇಷ್ಟ. ಆದ್ರೆ ಏನ್ ಮಾಡೋದು, ನಿನ್ನ ಮುದ್ದು ಮಾಡೋಣ ಅಂದ್ರೆ ಯಾರು ಮಾಡಕ್ಕೆ ಬಿಡಲ್ಲ. ಈಗ ನಾನು ಬಂದಿದ್ದೀನಲ್ಲ, ನಿನ್ನ ಮುದ್ದು ಮಾಡ್ಲಾ? ಚಿಕ್ಕಪ್ಪ ಇಲ್ಲಿ ಕರ್ಕೊಂಡು ಬಂದು ಜೂಟಾಟ, ಐಸ್ ಪೈಸು, ಕಣ್ಣ ಮುಚ್ಚೆ ಎಲ್ಲ ಆಡ್ಸಿದ್ರು. ಆದ್ರೆ ಈಗ ನನ್ನ ಒಬ್ಬಳೆ ಎಲ್ಲ ಬಿಟ್ಟು ಹೋದ್ರು. ಆಮೇಲೆ ನಾನು ಲಡ್ಡು ಅಣ್ಣ ಬಾಲ್ ಡಾನ್ಸ್ ಆಡ್ತಿದ್ವಿ, ಗೊತ್ತಾ? ಆಟಾಡ್ತಿದ್ನಲ್ಲ, ಅದನ್ನೆಲ್ಲ ನಾಪಿಸ್ಕೊಂತಿದ್ದೆ. ಅಕ್ಕ, ನಿಂಗೆ ಮ್ಯಾಜಿಕ್ ಬರುತ್ತಾ? ಹ್ಞೂ, ನನಗೆ ಏನು ಬೇಕು ಅದನ್ನೆಲ್ಲ ಗಣೇಶನ್ ಕೇಳ್ಕೊಂಡು ಮ್ಯಾಜಿಕ್ ಮಾಡಿದ್ರೆ ಅದೆಲ್ಲ ಬಂದ್ಬಿಡತ್ತೆ. ಅಕ್ಕ, ಹಾಗಾದ್ರೆ ನನಗೆ ಮ್ಯಾಜಿಕ್ ಮಾಡಿ ತೋರಿಸ್ತೀಯಾ? ಹ್ಞೂ, ಏನು ಮಾಡಲಿ? ಹಾಂ, ನಾನು ನಿಂಗೆ ಯಾವ ಗಿಫ್ಟು ಕೊಟ್ಟಿಲ್ಲ, ಎಲ್ಲ ನಿಂಗೆ ಟಾಯ್ಸ್ ಗಿಫ್ಟ್ ಕೊಟ್ಟರು. ನಾನೇ ನಿಂಗೊಂದು ಮ್ಯಾಜಿಕ್ ಮಾಡಿ ಟಾಯ್ ಗಿಫ್ಟ್ ಕೊಡ್ಲಾ? ನಿಂಗೆ ಯಾವ ಟಾಯ್ ಇಷ್ಟ? ಎದ್ದು ನಿಂತ್ಕೊಳ್ಳಿ. ಬಾಬು, ಏನೇ ಮಾಡ್ತಾ ಇದೆಯಾ? ಇದು ನನ್ನ ಬಾಡಿ ಮೇಲೆ ಉತ್ಸಿ ಡಂಕನಕ ಡಂಕನಕ ಅಂತ ಹಾಡು ಹೇಳ್ಬೇಕು ಅಂತಿದ್ಯಾ? ಓ ಕರ್ಮ, ಹೇಳ್ರಿ ಮೇಲೆ ನಿಂತ್ಕೊಳ್ಳಿ. ಕೈ ಚಾಚಿ. ಅಯ್ಯೋ, ಹಿಂಗೆ ಚಾಚ್ರಿ. ಸರಿ, ನಿಂತ್ಕೊಳ್ಳಿ. ಬಿಟ್ರಿ ದಿನ. ಏ ಬಾಬು, ಏನೇ ಮಾಡ್ತಾ ಇದೀಯಾ? ನಿಮ್ಮನ್ನ ದೆವ್ವ ಮಾಡ್ತಿದ್ದೀನಿ. ಏನ್ ಬೇಕು ಅಂತ ಅದನ್ನ ಮ್ಯಾಜಿಕ್ ಮಾಡಿ ಬರೋ ಮಾಡ್ತೀನಿ. ನಿಜವಾಗ್ಲೂ ಬರುತ್ತಾ? ಹ್ಞೂ, ನನ್ನ ಮ್ಯಾಜಿಕ್ ಯಾವತ್ತೂ ಫೇಲ್ ಆಗಿಲ್ಲ, ಗೊತ್ತಾ? ಗಣೇಶ ತುಂಬಾ ಒಳ್ಳೆಯವನು. ನಾನು ಏನ್ ಕೇಳಿದ್ರು ಅದನ್ನೆಲ್ಲ ಕೊಟ್ಬಿಡ್ತಾನೆ. ಹೌದಾ? ನಾವಿಬ್ರು ಕೂತ್ಕೊಳ್ಳಕ್ಕೆ 2 ಚೇರ್ ಬೇಕು. ಓ ಹೌದಾ? ಗಣೇಶ ಗಣೇಶ ಪ್ಲೀಸ್, ನಾವಿಬ್ರು ಕೂತ್ಕೊಳ್ಳಕ್ಕೆ 2 ಚೇರ್ ಕೊಡಪ್ಪ, ಪ್ಲೀಸ್ ಪ್ಲೀಸ್. ಲಾರಿ ಕೊಡಪ್ಪ, ಪ್ಲೀಸ್ ಪ್ಲೀಸ್.
ಹೋಗ್ಲಿ ಬಿಡು, ನೀನು ನಂತರ ದೊಡ್ಡ ನನ್ನ ಮೇಲೆ ಮ್ಯಾಜಿಕ್ ಮಾಡಕ್ ಬರುತ್ತೆ. ಈಗಲೇ ಗಣೇಶ ಮ್ಯಾಜಿಕ್ಕು ಕಳ್ಸ್ಕೊಡಲ್ಲ ಅನ್ಸತ್ತೆ. ಗಣೇಶ ಪ್ಲೀಸ್ ನನಗೆ ತಮ್ಮಂಗೆ ಆಟ ಆಡಕ್ಕೆ ಒಂದು ಲಾರಿ ಬರಂಗ್ ಮಾಡಪ್ಪ ಪ್ಲೀಸ್ ಪ್ಲೀಸ್. ಸರಿ ನಿಂತ್ಕೊಳ್ಳಿ. ಬಾಮಿನಿ ನಂಗೆ ನಿಜವಾಗ್ಲೂ ಭಯ ಆಗ್ತಿದೆ ಕಣೆ. ಹೇಳೆ, ನನ್ಗೇನು ಮಾಡ್ತಿದ್ಯಾ ಹೇಳೆ. ಹೇಳಿಲ್ವಾ ದೆವ್ವ ಮಾಡ್ತಿದ್ದೀನಿ ಅಂತ? ಸುಮ್ಮನೆ ನಿಂತ್ಕೊಳ್ಳಿ. ದೆವ್ವ ಆಗಬೇಕು ಅಂದರೆ ಮೊದಲು ಸಾಯ್ಬೇಕು ಕಣೆ. ನಾನು ಸಾಯಿಸ್ಬಿಡ್ತೇನೆ. ಹ್ಞೂ, ಈಗ ದಿನ ಹೆದರ್ಕೊಂಡು ಸಾಯೋ ಬದಲು ಒಂದೇ ಸರ್ತಿ ಸತ್ತೋಗ್ರಿ ಅಂತ ಸಾಯಿಸ್ತಾ ಇದ್ದೀನಿ ರೀ. ಯಾಕ್ರಿ ಹೆದರ್ಕೊಂಡು ಸಾಯ್ತೀರಾ? ಯಾವಾಗ್ರಿ ನಿಮಗೆ ಧೈರ್ಯ ಬರೋದು? ಬಾಮು, ಈ ಥರ ದೆವ್ವದ ವೇಷ ಹಾಕ್ಕೊಂಡ್ರೆ ನಿಜವಾಗ್ಲೂ ಧೈರ್ಯ ಬರುತ್ತೇನೆ? ಲೇ, ಮುಂಜೆ ನಿಜವಾದ ದೆವ್ವಾಗ ಬರೋದು ಕಾಣದೆ ಮರ್ಡ್ರಾಗಿ ಹೋಗ್ತೀನಿ ಕಣೆ. ರೀ, ಬಾಯಿ ಮುಚ್ಕೊಂಡು ಸ್ವಲ್ಪ ತೆಪ್ಪಗಿರ್ರಿ. ನೋಡಿ, ಹೆದರ್ಕೊಳ್ಳೋರು ಇರೋವರೆಗೂ ಹೆದರ್ಸೋರು ಇದ್ದೇ ಇರ್ತಾರೆ. ಅದೇ ನಾವು ವಾಪಸ್ ಹೆದರ್ಸಿದ್ರೆ ಬಾಲ ಮುದ್ರಕೊಂಡು ತೆಪ್ಪಗಾಗ್ತಾರೆ. ಆ ರಾಗಿಣಿನೂ ಮಾಲ್ತಿನೂ ನಮ್ಮನ್ನ ಹೆದರ್ಸಕ್ಕೋಸ್ಕರ ದೆವ್ವ ಭೂತ ಅಂತ ನಾಟಕ ಆಡ್ತಿದ್ದಾರೆ. ಈಗ ನಾವೇ ದೆವ್ವ ಆಗ್ಬಿಟ್ರ? ಆ ಮಾಲ್ತಿ ರಾಗಿಣಿ ಇಬ್ರು ಯಾವುದೋ ಚಿಲ್ಲರೆ ಮಾಟ ಮಂತ್ರ ಮಾಡಿಸಿ ಕಾಂಜಿ ಪಿಂಜಿ ಮ್ಯಾಜಿಕ್ ಮಾಡಿ ನೋಟ್ ಹಾರಿಸ್ಬಿಟ್ರೆ ನಾವು ಹೆದರ್ಕೊಂಡ್ಬಿಡ್ತೀವ? ಈಗ ನೋಡಿ, ನಾನು ನಿಮ್ಮನ್ನ ದೆವ್ವ ಮಾಡಿ ಅವ್ರ ಮೇಲೆ ಛೂ ಬಿಡ್ತೀನಿ. ಆಗ ಅವರಿಬ್ರು ಹೆದರ್ಕೊಂಡು ತರಗುಟ್ಟು ಹೋಗ್ಬೇಕು. ಬಾಮಿನಿ, ನನ್ನನ್ನು ಯಾಕೆ ದೆವ್ವ ಮಾಡ್ತೀಯಾ? ಕತ್ಲಲ್ಲಿ ನೀನು ಒಬ್ಬಳೆ ನಿಂತ್ಕೊಂಡ್ರೆ ನಿಜವಾಗ್ಲೂ ದೆವ್ವ ಥರ ಕಾಣಿಸ್ತೇ ಕಣೆ. ಅಂದ್ರೇನು? ನಾನು ದೆವ್ವ ಥರ ಇದ್ದೇನೆ ಅಂತನಾ? ಸಿಟ್ಟು ಮಾಡ್ಕೋಬೇಡ ಕಣೆ. ಮೊದಲೇ ಹೆದರ್ಸಿ ಸಾಯ್ತಾ ಇದ್ದೀನಿ. ನೀನಿನ್ನೂ ಹೆದರ್ಸ್ಬಿಟ್ರೆ ನಿಜವಾಗ್ಲೂ ಸತ್ಯ ಹೋಗ್ಬಿಡ್ತೀನಿ ಕಣೆ. ರೀ, ಈಗ ಸಾಯೋ ಮತ್ತೆ ಯಾಕೆ ಆಡ್ತಿದ್ದೀರಾ? ನೋಡಿ, ಈಗ ನೀವು ಈ ಬಟ್ಟೆನ ಗುಬ್ರು ಹಾಕ್ಕೊಂಡು ಕಾರಿಡಾರ್ ಹತ್ರ ನಡ್ಕೊಂಡು ಹೋಗಿ. ನಾನು ಶಾಕಿನಿ, ಡಾಕಿನಿ, ಬ್ರಹ್ಮರಾಕ್ಷಸ, ನರರಾಕ್ಷಸ. ಈ ಮನೆಯಲ್ಲಿ ರಕ್ತದ ವಾಸನೆ ಬರ್ತಾ ಇದೆ. ನಿಮ್ಮೆಲ್ಲರೂ ಗೋಬಿ ಮಂಚೂರಿ ಮಾಡಿ ತಿಂದು ಹಾಕ್ತೀನಿ, ಹಾಗೆ ಹೀಗೆ ಅಂತ ಡೈಲಾಗ್ ಹೊಡಿಬೇಕು. ಅರ್ಥ ಆಯ್ತಾ? ಲೇ ಬಾಮಿನಿ, ಇದನ್ನೆಲ್ಲ ನನ್ನ ಕೈಲಿ ಯಾಕೆ ಮಾಡಿಸ್ತಾ ಇದೀಯಾ? ರೀ, ದೆವ್ವದ ಅಡ್ರೆಸ್ ಯಾರಿಗೆ ಕೇಳ್ತಾರೆ? ಹಾಗೂ ಒಂದು ವೇಳೆ ಆ ಮಾಲ್ತಿ ಏನಾದರೂ ಬಂದು ಕೇಳಿದ್ರೆ ನಾನು ನಿನ್ನ ಗಂಡ ನಿನ್ನ ಕಾಟ ತಡೆಯೋಕ್ಕಾಗ್ಲಾರ್ದೆ ಸತ್ತು ಹೋಗಿದ್ದೆ, ಈಗ ದೆವ್ವ ಆಗಿ ನಿನ್ನ ಎದುರುಗಡೆ ಬಂದಿದ್ದೀನಿ ಅಂತ ಹೇಳಿ. ನೋಡಿ, ಪದೇ ಪದೇ ಮಾತಾಡ್ತಾ ಇರಬೇಡಿ. ಮುಖಕ್ಕೆ ಹಾಕಿರೋ ಬಟ್ಟೆನ ಬಿಚ್ಚಬೇಡಿ, ಮುಚ್ಕೊಳ್ಳಿ. ಏ ಬಾಮಿನಿ, ಉಸಿರು ಕಟ್ಟಾಗ್ತಿದೆ ಕಣೆ. ನೀವೀಗ ಇಲ್ಲೇ ನಿಂತಿದ್ರೆ ನಿಜವಾಗ್ಲೂ ಉಸಿರು ಕಟ್ಸಿ ನಾನೇ ಸಾಯಿಸ್ಬಿಡ್ತೀನಿ ಅಷ್ಟೇ. ಹೋಗ್ರಿ. ಹೋಗ್ಲೇಬೇಕಾ? ಕಣಿ ಕೇಳಿ, ಇನ್ನು ಹೋಗ್ತೀರಾ ಇಲ್ವಾ?